ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ರಕ್ಕಸಪುರದೋಳ್ ಸಿನಿಮಾವನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಒಮ್ಮೆ ನೋಡಿಬಿಡಿ. ಈ ಸಿನಿಮಾ ರಿಲೀಸ್ ಆಗಿ ಒಂದು ವಾರ ಆಗ್ತಾ ಬಂತು. ಹೆಂಗಿದೆ ಅಂದರೆ ಸಿನಿಮಾ ಸಖತ್ತಾಗಿದೆ, ಚಿಂದಿಯಾಗಿದೆ, ಅದ್ಭುತವಾಗಿದೆ. ಯಾಕೆ ಈ ಫಿಲ್ಮ್ ನೋಡಬೇಕು ಗೊತ್ತಾ? ಇದು ಹೊಸ ಕತೆ ಜೊತೆ ಹೊಸ ಅನುಭವವನ್ನು ನೀಡುವ ಸಿನಿಮಾ ಇದು. ಈ ಸಿನಿಮಾ ನೋಡಿದವರಿಗೆ ಆ ಅನುಭವ ಪಕ್ಕ ಆಗಿರುತ್ತೆ. ಇಡೀ ಸಿನಿಮಾ ನಿಮ್ಮಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನು ಹುಟ್ಟಾಗುತ್ತೆ. ಮುಂದೇನಾಗುತ್ತೆ ಅನ್ನೋದು. ಈ ಸಿನಿಮಾ ನೋಡಿದವರಿಗೆ ಆ ಅನುಭವ ಪಕ್ಕ ಆಗಿರುತ್ತೆ. ಈ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಲೀಡ್ ರೋಲ್ ಪ್ಲೇ ಮಾಡಿದ್ದಾರೆ. ಶೆಟ್ರು ಅಭಿನಯದ ಬಗ್ಗೆ ಎರಡು ಮಾತಿಲ್ಲ. ಆದರೆ ಲಾಸ್ಟಲ್ಲಿ ಒಬ್ಬ ವಿಲನ್ ಬರ್ತಾನೆ. ಅವನ ಆ್ಯಕ್ಟಿಂಗ್ ನೋಡಿದ್ರೆ ನೀವು ಕಳೆದು ಹೋಗ್ತೀರಾ. ಯಾರಪ್ಪ ಈ ನಟ ಭಯಂಕರ ಅಂತ ಹೇಳ್ತೀರಾ. ಹೌದು, ಈ ಸಿನಿಮಾದಲ್ಲಿ ಅನಿರುದ್ಧ್ ಭಟ್ ವಿಲನ್ ರೋಲ್ ಅನ್ನ ಪ್ಲೇ ಮಾಡಿದ್ದಾರೆ. ಇವರ ಆ್ಯಕ್ಟಿಂಗ್ ಹೆಂಗಿದೆ ಅಂದರೆ ಇವ್ರ ಮನಸ್ಸಲ್ಲಿ ಉಳ್ಕೊಂಡು ಬಿಡ್ತಾರೆ. ಸಿನಿಮಾ ಮುಗಿದ್ರ ಮೇಲೂ ಹೀರೋ ಆಗೋಕೆ ಕನ್ನಡ ಇಂಡಸ್ಟ್ರಿಗೆ ಬಂದವರು ಇವರು. ಆಮೇಲೆ ವಿಲನ್ ಮೂಲಕ ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಧೂಳು ಎಬ್ಸ್ತಾ ಇದ್ದಾರೆ. ಹಾಗಿದ್ರೆ ಇವ್ರು ಯಾರು? ಅನಿರುದ್ಧ್ ಭಟ್ ಯಾರು? ಇವ್ರು ಹೇಗೆ ಕನ್ನಡ ಇಂಡಸ್ಟ್ರಿಗೆ ಬಂದರು? ಇದ್ರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ರಕ್ಕಸಪುರದೋಳ್ ಚಿತ್ರದಲ್ಲಿ ರಾಜ್ ಬಿ ಶೆಟ್ಟಿ ಮುಂದೆ ರಕ್ಕಸನಂತೆ ಅಬ್ಬರಿಸಿರುವುದು ಅನಿರುದ್ಧ್ ಭಟ್. ಇವರ ಅಭಿನಯ ನೋಡಿದ್ರೆ ಈತ ಹೊಸಬನಲ್ಲ ಅಂತ ಅನ್ಸುತ್ತೆ. ಒಂದು ಕ್ಷಣ ಈತನೇ ಹೀರೋ ಅನ್ಸ್ಬಿಡುತ್ತೆ. ಆ ಮಟ್ಟಿಗೆ ನೆಗೆಟಿವ್ ರೋಲ್ನಲ್ಲಿ ಅದ್ಭುತವಾಗಿ ನಟಿಸಿ ಪ್ರೇಕ್ಷಕರಿಂದ ಚಿಳ್ಳೆ ಚಪ್ಪಾಳೆ ಗಿಟ್ಟಿಸಿಕೊಳ್ತಾ ಇದ್ದಾರೆ. ಇವರ ಪಾತ್ರದ ಬಗ್ಗೆ ಹೇಳಲ್ಲ, ಯಾಕಂದ್ರೆ ಈ ಸಿನಿಮಾ ಮುಂದೆ ಈಗ ಯಾರು ನೋಡಿಲ್ಲ ಅವ್ರು ಮುಂದೆ ನೋಡೋರಿಗೆ ಆ ಒಂದು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಡಬಲ್ ಆಕ್ಟಿಂಗ್ ಮಾಡಿರುವ ಅನಿರುದ್ಧ್ ಆದಿ ಮತ್ತು ಅರುಣ್ ಪಾತ್ರಕ್ಕೆ ಜೀವವನ್ನು ತುಂಬಿದ್ದಾರೆ ಅಂತಲೇ ಹೇಳ್ಬೋದು. ಅಂದ ಹಾಗೆ ಈ ಅನಿರುದ್ಧ್ ಹುಟ್ಟಿದ್ದು ಸುಳ್ಯದಲ್ಲಿ, ಬೆಳೆದಿದ್ದು ಕೊಡಗಿನ ಕುಶಾಲನಗರದಲ್ಲಿ. JKVKಯಲ್ಲಿ ಅಗ್ರಿಕಲ್ಚರ್ BSc ಓದಿರುವ ಇವರು 2017ರಲ್ಲಿ ಶಾರ್ಟ್ ಫಿಲ್ಮ್ಗಳಲ್ಲಿ ನಟಿಸೋಕೆ ಆರಂಭಿಸಿದ್ರು. ನಂತರ ಗುರುದೇವ್ ಹೊಯ್ಸಳ್ ಚಿತ್ರದಲ್ಲಿ ಇವರು ನಟಿಸುವ ಅವಕಾಶ ಇವರಿಗೆ ಸಿಗುತ್ತೆ. ಸದ್ದಿಲ್ಲದೆ ಎನ್ನುವ ಶಾರ್ಟ್ ಫಿಲ್ಮ್ ನೋಡಿದವರು ಈ ಚಿತ್ರಕ್ಕೆ ಆಡಿಷನ್ ಕೊಡೋಕಂತ ಹೇಳ್ತಾರೆ. ಅವರು ಕೊಡ್ತಾರೆ. ಹೀಗಾಗಿ ಇವರಿಗೆ ಈ ಒಂದು ಅವಕಾಶವನ್ನು ಸಿಗುತ್ತೆ. ಅಷ್ಟೇ ಅಲ್ಲ, ಈ ಅನಿರುದ್ಧ್ ಸುದೀಪ್ ನಟನೆಯ ಮ್ಯಾಕ್ಸ್ ಚಿತ್ರದಲ್ಲಿ ಒಂದು ಪಾತ್ರವನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಗುರುದೇವ್ ಹೊಯ್ಸಳ ಚಿತ್ರದಲ್ಲಿ ಕೆಲಸವನ್ನ ಮಾಡಿದ್ದ ರಕ್ಕಸಪುರದೋಳ್ ಚಿತ್ರದ ಸಹ ನಿರ್ದೇಶಕರೊಬ್ಬರು ರಕ್ಕಸಪುರದೋಳ್ ಅಂತ ಒಂದು ಸಿನಿಮಾ ಬರ್ತದೆ, ಅದಕ್ಕೆ ಆಡಿಷನ್ ಕೊಡಿ ಅಂತ ಇವರಿಗೆ ಹೇಳಿದ್ರು. ಆಡಿಷನ್ ಕೊಡ್ತಾರೆ. ಆಮೇಲೆ ಆ ಪಾತ್ರಕ್ಕೆ ಇವರು ಸೆಲೆಕ್ಟ್ ಆಗ್ತಾರೆ. ಇವರೇ ಹೇಳಿದಂತೆ ಇವರು ಹೀರೋ ಆಗಬೇಕು ಅಂತಲೇ ಚಿತ್ರರಂಗಕ್ಕೆ ಬಂದವರಂತೆ. ಆದರೆ ಹೀರೋ ಚಾನ್ಸ್ ಇವರಿಗೆ ಸಿಗೋದಿಲ್ಲ. ಸಣ್ಣ ಪುಟ್ಟ ಅವಕಾಶಗಳಲ್ಲೇ ಯಾವ ಸಿಗುತ್ತೆ ಅದರಲ್ಲೇ ನಟಿಸಿ ಸೈ ಅನಿಸ್ಕೊಂಡಿದ್ರು. ಆದರೆ ರಕ್ಕಸಪುರದೋಳ್ ಸಿನಿಮಾದಲ್ಲಿ ವಿಲನ್ ಆಗಿ ಇಡೀ ಸಿನಿ ರಸಿಕರ ಮನಸ್ಸನ್ನ ಗೆದ್ದಿದ್ದಾರೆ. ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವರಿಗೆ ಜಸ್ಟ್ 28 ವರ್ಷ ವಯಸ್ಸು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಒಳ್ಳೆಯ ಪಾತ್ರಗಳ ನಿರೀಕ್ಷೆಯಲ್ಲಿ ಕೂಡ ಇವರು ಇದ್ದಾರೆ. ಇವರ ರಕ್ಕಸಪುರದೋಳ್ ಸಿನಿಮಾವನ್ನ ನೋಡಿದವರು ಇವರಿಗೆ ರಂಗಭೂಮಿ ಹಿನ್ನೆಲೆ ಇರಬಹುದು, ಹೀಗಾಗಿ ಇಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾರೆ. ಆದರೆ ಇವರಿಗೆ ಯಾವುದೇ ರಂಗಭೂಮಿಯ ಕಲಾವಿದಿಲ್ಲ, ಅದರ ಹಿನ್ನೆಲೆ ಕೂಡ ಇವರಿಗೆ ಇಲ್ಲ. ಇವರು ಶಾರ್ಟ್ ಫಿಲ್ಮ್ಗಳಲ್ಲಿ ನಟಿಸುತ್ತಾ ನಟನೆಯ ಕಲೆಯನ್ನು ಇವರು ಕಲ್ತಿದ್ದಾರೆ. ಇನ್ನು ರಕ್ಕಸಪುರದೋಳ್ ಸಿನಿಮಾಕ್ಕೆ ಇವರು ಸಾಕಷ್ಟು ತಯಾರಿಯನ್ನು ಕೂಡ ನಡೆಸಿದ್ರಂತೆ. ಡಬಲ್ ಆ್ಯಕ್ಟಿಂಗ್ಗೆ ತಕ್ಕಂತೆ ಇವರು ರೆಡಿ ಆಗಿದ್ರು. ಎಲ್ಲೂ ಕೂಡ ಓವರ್ ಆ್ಯಕ್ಟಿಂಗ್ ಅನಿಸದೆ ಹಾಗೆ ಅಷ್ಟು ಚೆನ್ನಾಗಿ ಇವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಗುರುದೇವ್ ಹೊಯ್ಸಳ, ಮ್ಯಾಕ್ಸ್, ಆ ಬಳಿಕ ಇಬ್ಬನಿ ತಬ್ಬಿದ ಇಳಿಯಲ್ಲಿ ಈ ಚಿತ್ರದಲ್ಲಿ ಸಣ್ಣ ಪುಟ್ಟ ಪಾತ್ರದಲ್ಲಿ ಇವರು ನಟಿಸಿದ್ರು. 4ನೇ ಸಿನಿಮಾವಾದ ರಕ್ಕಸಪುರದೋಳ್ ಸಿನಿಮಾದಲ್ಲಿ ಧೂಳೆಬ್ಬಿಸಿ ಅದ್ಭುತವಾಗಿ ವಿಲನ್ ಪಾತ್ರಕ್ಕೆ ಜೀವವನ್ನು ಕೊಟ್ಟಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಅಂದರೆ ನೀವು ಆ ಸಿನಿಮಾವನ್ನು ನೋಡಬೇಕು, ಅಷ್ಟು ಚೆನ್ನಾಗಿದೆ ಇವರ ಆ್ಯಕ್ಟಿಂಗ್. ಇವರು ಮುಂದೆ ಒಳ್ಳೆಯ ಅವಕಾಶಕ್ಕಾಗಿ ಕಾಯ್ತಾ ಇದ್ದು ಇವರ ಅಭಿನಯವೇ ಇವರನ್ನ ಕೈ ಹಿಡಿದು ಇವರಿಗೆ ದೊಡ್ಡ ಅವಕಾಶವನ್ನು ಕೊಡೋದಂತೂ ಪಕ್ಕ. ಈ ಸಿನಿಮಾ ನೋಡಿದವರು ಇವರ ಆ್ಯಕ್ಟಿಂಗ್ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ಸಿನಿಮಾ ನೋಡಿದವರು ಸಿನಿಮಾ ನೋಡಿ ಆಮೇಲೆ ಕಮೆಂಟ್ ಮಾಡಿ. ನಮಸ್ಕಾರ.